ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ಟೊಯೋಟಾ ಅರ್ಬನ್ ಕ್ರೂಸರ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. 2020-24 ಈ ಕಾರ್ನ ಇನ್ಫಾರ್ಮೇಷನ್ಸ್ ನೋಡೋದಾದರೆ ಏಪ್ರಿಲ್ 4 ಬಂದಿದೆ. ಈ ಕಾರು ಲಾಂಚ್ ಆಗಿದೆ. ಈ ಕಾರು 6 ವೇರಿಯಂಟಲ್ಲಿದೆ. ವಿ ಹೈಬ್ರಿಡು, ಜಿ ಹೈಬ್ರಿಡು, ವಿ AWD ನಿಯೋ ಡ್ರೈವ್, ವಿ AT ನಿಯೋ ಡ್ರೈವ್, ಎಸ್ ಹೈಬ್ರಿಡ್, ವಿ ನಿಯೋ ಡ್ರೈವ್ 6 ಟೈಪಲ್ಲಿದೆ. ಮತ್ತು ಈ ಕಾರು ಪೆಟ್ರೋಲ್ ಕೂಡ ಹೊಂದಿದೆ ಮತ್ತು ಎಲೆಕ್ಟ್ರಿಕ್ಕಾಗೂ ಕೂಡ ಇದೆ. ಈ ಕಾರ್ನ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಟೈಪ್ ನೋಡೋದಾದರೆ ರೀಜನರೇಟಿವ್ ಬ್ರೇಕಿಂಗ್ ಹೊಂದಿದೆ ಮತ್ತು ಸ್ಟಾಪ್ ಬಟನ್ ಹೊಂದಿರುತ್ತೆ. ಕೀಯಲ್ಲಿ ಸ್ಟಾರ್ಟ್ ಮಾಡೋಗಿಲ್ಲ. ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಬಂದು 13 ಫೇಸ್ AC ಇಂಜೆಕ್ಷನ್ ಮೋಟಾರ್ ಹೊಂದಿರುತ್ತೆ. ಮತ್ತು ಇದರ ಟಾರ್ಕ್ ಬಂದು 122 Nm ಟಾರ್ಕ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ ಹೊಂದಿರುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರುತ್ತೆ. ಪೆಡಲ್ ಶಿಫ್ಟ್ ಕೂಡ ಹೊಂದಿರುತ್ತೆ ಅಂತಲೇ ಹೇಳ್ಬೋದು ಎಲೆಕ್ಟ್ರಿಕಲ್ಲಿ. ಮತ್ತು ಬ್ಯಾಟ್ರಿ ಬಂದು ಎಲೆಕ್ಟ್ರಿಕ್ ಕಾರದ್ದು ನೋಡೋದಾದರೆ ಲಿಥಿಯಂ ಲೋನ್ 177.6 ವೋಲ್ಟ್ ಬ್ಯಾಟ್ರಿ ಹೊಂದಿರುತ್ತೆ. ಈ ಕಾರ್ನ ಮೈಲೇಜ್ ನೋಡೋದಾದರೆ 20-27 km ಮೈಲೇಜ್ ಕೊಡುತ್ತೆ. ಈ ಕಾರ್ನ ಮ್ಯಾಕ್ಸ್ ಪವರ್ ನೋಡೋದಾದರೆ 91 bhp ಹೊಂದಿರುತ್ತೆ. ಮತ್ತು ಈ ಕಾರು BS6 ಆಗಿರುತ್ತೆ. ಮತ್ತು ಈ ಮೋಟಾರ್ ಪವರ್ ನೋಡೋದಾದರೆ ಎಲೆಕ್ಟ್ರಿಕ್ ಕಾರ್ದು 79 bhp ಹೊಂದಿರುತ್ತೆ. 141 Nm ಟಾರ್ಕ್ ಹೊಂದಿರುತ್ತೆ. ಈ ಕಾರ್ನ ಇಂಜಿನ್ ಕೆಪಾಸಿಟಿ ನೋಡೋದಾದರೆ 1490 cc ಹೊಂದಿರುತ್ತೆ. 4 ಸಿಲಿಂಡರ್ಸ್ ಇನ್ಲೈನ್ ಇಂಜಿನ್ ಆಗಿರುತ್ತೆ. ಮತ್ತು 4 ವಾಲ್ವ್ ಸಿಲಿಂಡರ್ಸ್ ಹೊಂದಿರುತ್ತೆ. ಫ್ಯೂಯಲ್ ಟೈಪ್ ಬಂದು ಎಲೆಕ್ಟ್ರಿಕ್ ಆಗಿರುತ್ತೆ. ಮತ್ತು ಪೆಟ್ರೋಲ್ ಇಂಜಿನ್ ಕೂಡ ಇರುತ್ತೆ. ಹೈಬ್ರಿಡು ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಬಂದು ವಿ ಹೈಬ್ರಿಡು. ಮತ್ತು ಈ ಕಾರ್ನ ಸಸ್ಪೆನ್ಷನ್ಸ್ ನೋಡೋದಾದರೆ ಫ್ರಂಟ್ ಸಸ್ಪೆನ್ಷನ್ಸ್ ಬಂದು ಮ್ಯಾಕ್ ಪ್ರೆಸಾನ್ ಟ್ರಸ್ಟ್ ಆಗಿರುತ್ತೆ. ರೇರ್ ಸಸ್ಪೆನ್ಷನ್ಸ್ ಬಂದು ಟೋರ್ಸಾನ್ ಬೀಮ್ ಹೊಂದಿರುತ್ತೆ. ಮತ್ತು ಈ ಕಾರ್ನ ಟರ್ನಿಂಗ್ ರೇಡಿಯಸ್ ಬಂದು 5.4 ಮೀಟರ್ಸ್ ಹೊಂದಿರುತ್ತೆ. ರೇರ್ ಬ್ರೇಕು ಡಿಸ್ಕ್ ಆಗಿರುತ್ತೆ. ಫ್ರಂಟ್ ಬ್ರೇಕ್ ಬಂದು ವೆಂಟಿಲೇಟೆಡ್ ಡಿಸ್ಕ್ ಆಗಿರುತ್ತೆ. ಸ್ಪೇರ್ ವೀಲ್ ಸ್ಟೀಲು. ಫ್ರಂಟ್ ಟೈರ್ಸ್ ಬಂದು 215/60 ಆಗಿರುತ್ತೆ. ವೀಲ್ ಸೈಜ್ ನೋಡೋದಾದರೆ 17 ಇಂಚ್ ಅಂತಲೇ ಹೇಳ್ಬೋದು. ಮತ್ತು ಅಲಾಯ್ ವೀಲ್ಸ್ ಹೊಂದಿರುತ್ತೆ. ಸ್ಟೇರಿಂಗ್ ಟೈಪ್ ಬಂದು ಎಲೆಕ್ಟ್ರಿಕ್ ಆಗಿರುತ್ತೆ, ಪವರ್ ಸ್ಟೇರಿಂಗು. ಮತ್ತು ಈ ಕಾರ್ನ ಕೆಪಾಸಿಟಿ ನೋಡೋದಾದರೆ 2 ರೋ ಹೊಂದಿರುತ್ತೆ, 5 ಸೀಟ್ ಕೆಪಾಸಿಟಿ. ಮತ್ತು 5 ಡೋರ್ ಹೊಂದಿರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ 45 ಲೀಟ್ರ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಈ ಕಾರ್ನ ಪ್ರೈಸ್ ನೋಡೋದಾದರೆ ಈಗ ಮಾತಾಡ್ತಿರ್ತಕ್ಕಂಥ ವಿ ಹೈಬ್ರಿಡ್ ನೋಡೋದಾದರೆ ಪ್ರೈಸು 20 ಲಕ್ಷ ಆಗಿರುತ್ತೆ. ಪೆಟ್ರೋಲ್ ಇಂಜಿನು ಇದು ಈಗ ಮಾತಾಡಿದ್ದು. ಮತ್ತು ಇದೇ ಸೇಮು ಎಲೆಕ್ಟ್ರಿಕ್ ಕೂಡ ಇದೆ. ಮತ್ತು ಜಿ ಹೈಬ್ರಿಡ್ ನೋಡೋದಾದರೆ 18.5 ಲಕ್ಷ ಆಗಿರುತ್ತೆ. ಮತ್ತು ನಿಯೋ ಡ್ರೈವ್ದು 16 ಲಕ್ಷ. ಕಡಿಮೆ ಪ್ರೈಸ್ದು ಅಂದರೆ ಈ ಕಾರ್ದು ನಿಯೋ ಡ್ರೈವ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನು 11 ಲಕ್ಷ ಇದೆ. ಶೋರೂಮ್ ಪ್ರೈಸ್ ಆಗಿರುತ್ತೆ ಇದೆಲ್ಲ ನಾನು ಹೇಳ್ತಾ ಇರೋದು. ಆನ್ ರೋಡ್ ಪ್ರೈಸ್ ಬಂದು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಅರ್ಬನ್ ಕ್ರೂಸರ್ ಹೈಬ್ರಿಡ್ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.